ಪರೀಕ್ಷೆಯ ದಿನ ಹತ್ತಿರ ಬರ್ತಿದ್ದಂತೆ ಎದೆಯಲ್ಲಿ ನಡುಕ, ಕೈಕಾಲು ತಣ್ಣಗಾಗುವುದು, ಓದಿದೆಲ್ಲವೂ ಮರೆತು ಹೋದಂತೆ ಅನಿಸುವುದು. ಇದು ನಿಮ್ಮೊಬ್ಬರ ಕಥೆಯಲ್ಲ. ಒಂದು ಸಣ್ಣ ಕತೆ ಕೇಳಿ. ಒಬ್ಬ ಜಪಾನಿ ಬಾಣಸಿಗನಿದ್ದ. ಅವನಿಗೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಫುಗು ಎಂಬ ಮೀನಿನ ಅಡುಗೆ ಮಾಡುವ ಪರೀಕ್ಷೆ ಇತ್ತು. ಆ ಮೀನಿನಲ್ಲಿ ವಿಷವಿರುತ್ತದೆ. ಸಣ್ಣ ತಪ್ಪು ಮಾಡಿದರೂ ಪರೀಕ್ಷೆಯಲ್ಲಿ ಫೇಲ್ ಆಗುವುದು ಮಾತ್ರವಲ್ಲ, ಮನುಷ್ಯನ ಪ್ರಾಣವೇ ಹೋಗಬಹುದು. ಪರೀಕ್ಷೆಗೆ ಹಿಂದಿನ ರಾತ್ರಿ ಈತನಿಗೆ ಭಯದಿಂದ ನಿದ್ರೆಯೇ ಬರಲಿಲ್ಲ. ತಾನು ತಪ್ಪಿಬಿಟ್ಟರೆ ಏನು ಮಾಡುವುದು, ನನ್ನ ಜೀವನವೇ ಅಂತ್ಯವಾಗುತ್ತದೆಯೇ ಎಂಬ ಆತಂಕ ಅವನನ್ನು ಆವರಿಸಿತು. ಮಾರನೇ ದಿನ ಪರೀಕ್ಷಾ ಕೊಠಡಿಗೆ ಹೋದಾಗ ಗುರುಗಳು ಅವನ ಕೈಯಲ್ಲಿದ್ದ ನಡುಕವನ್ನು ನೋಡಿದರು. ಗುರುಗಳು ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟು ಒಂದು ಮಾತು ಹೇಳಿದರು. ನೀನು ಮೀನಿನ ಬಗ್ಗೆ ಯೋಚಿಸುತ್ತಿಲ್ಲ, ನಿನ್ನ ಸೋಲಿನ ಬಗ್ಗೆ ಯೋಚಿಸುತ್ತಿದ್ದೀಯ. ಕತ್ತಿಯನ್ನು ಹಿಡಿದಿರುವ ನಿನ್ನ ಕೈಗಳ ಮೇಲೆ ಗಮನವಿಡು, ಫಲಿತಾಂಶದ ಮೇಲಲ್ಲ. ಆ ಬಾಣಸಿಗ ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರೆಳೆದ. ತನ್ನ ಗಮನವನ್ನು ಹೆದರಿಕೆಯಿಂದ ತೆಗೆದು ತಾನು ವರ್ಷಪೂರ್ತಿ ಅಭ್ಯಾಸ ಮಾಡಿದ್ದ ಸಣ್ಣ ಸಣ್ಣ ಹಂತಗಳ ಮೇಲೆ ನೆಟ್ಟ. ಅವನ ಕೈಗಳ ನಡುಕ ನಿಂತಿತು. ಅತ್ಯಂತ ಯಶಸ್ವಿಯಾಗಿ ಆ ಪರೀಕ್ಷೆಯನ್ನು ಮುಗಿಸಿ ಜಗತ್ತಿನ ಶ್ರೇಷ್ಠ ಬಾಣಸಿಗನಾದ. ಗೆಳೆಯರೇ, ಪರೀಕ್ಷೆಯೂ ಅಷ್ಟೇ. ನೀವು ಪರೀಕ್ಷೆಗೆ ಭಯಪಡುತ್ತಿಲ್ಲ, ಬದಲಿಗೆ ಪರೀಕ್ಷೆಯ ನಂತರ ಏನಾಗುತ್ತದೋ ಎಂಬ ಫಲಿತಾಂಶಕ್ಕೆ ಭಯಪಡುತ್ತಿದ್ದೀರಿ. ಅಂಕ ಕಡಿಮೆ ಬಂದರೆ ಮನೆಯವರು ಏನು ಅಂತಾರೆ, ಸ್ನೇಹಿತರ ಮುಂದೆ ಮಾನ ಹೋಗುತ್ತಾ ಎಂಬ ಆಲೋಚನೆಗಳೇ ನಿಮ್ಮ ಶತ್ರು. ಪರೀಕ್ಷೆಯ ಭಯವನ್ನು ಶಾಶ್ವತವಾಗಿ ಗೆಲ್ಲಲು ನೀವು ಮಾಡಬೇಕಾದದ್ದು ಇಷ್ಟೇ. ಪರೀಕ್ಷೆಯ ದಿನದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಇಂದಿನ ಈ ಕ್ಷಣದ ತಯಾರಿಯ ಮೇಲೆ ಗಮನವಿಡಿ. ನಿಮ್ಮ ಪಠ್ಯಕ್ರಮವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಓದಿ. ಓದಿದ ನಂತರ ಪುಸ್ತಕ ಮುಚ್ಚಿ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಪರೀಕ್ಷೆಯ ಹಿಂದಿನ ರಾತ್ರಿ ನಿದ್ದೆಗೆಟ್ಟು ಓದಬೇಡಿ. ಕನಿಷ್ಠ 8 ಗಂಟೆಗಳ ಕಾಲ ನೆಮ್ಮದಿಯಾಗಿ ನಿದ್ರಿಸಿ. ನಿಮ್ಮ ಮೆದುಳಿಗೆ ವಿಶ್ರಾಂತಿ ಸಿಕ್ಕಾಗ ಮಾತ್ರ ನೀವು ಓದಿದ್ದು ಪರೀಕ್ಷಾ ಕೊಠಡಿಯಲ್ಲಿ ನೆನಪಿಗೆ ಬರುತ್ತದೆ. ನೆನಪಿಡಿ, ಕಾಗದದ ಮೇಲಿರುವ ಕೆಲವು ಪ್ರಶ್ನೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಪರೀಕ್ಷೆ ಎಂಬುದು ನಿಮ್ಮ ಜೀವನದ ಒಂದು ಸಣ್ಣ ಭಾಗ ಅಷ್ಟೇ, ಅದೇ ಇಡೀ ಜೀವನವಲ್ಲ. ಪರೀಕ್ಷಾ ಕೊಠಡಿಗೆ ಸಂಪೂರ್ಣ ಆತ್ಮವಿಶ್ವಾಸ ಮತ್ತು ಮುಗುಳ್ನಗುವಿನೊಂದಿಗೆ ಹೆಜ್ಜೆ ಹಾಕಿ. ನೀವು ಖಂಡಿತವಾಗಿಯೂ ಗೆಲ್ಲುತ್ತೀರಿ. ಈ ವಿಡಿಯೋ ನಿಮ್ಮಲ್ಲಿ ಸಣ್ಣ ಧೈರ್ಯವನ್ನು ತುಂಬಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಧೈರ್ಯ ತಲುಪಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.